ಅಲ್ಲ. ನೋಡು, ನಂಬಿಕೆ ಅನ್ನೋದು ತಾಯಿ ಸಮಾನ. ನಂಬಿಕೆಗೆ ದ್ರೋಹ ಮಾಡೋದು ಒಂದೇ, ತಾಯಿಗೆ ದ್ರೋಹ ಮಾಡೋದು ಒಂದೇ. ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನೋಡಿ, ನೀವು ನನಗೆ ಅಕ್ಕನ ಸ್ಥಾನದಲ್ಲಿದ್ದೀರ. ಅಕ್ಕನೂ ಒಂದೇ, ತಾಯಿನೂ ಒಂದೇ. ತಾಯಿ ಹತ್ರ ಯಾವ ಮಗ ತಾನೆ ಸುಳ್ಳು ಹೇಳ್ತಾನೆ? ನಿಜವಾಗ್ಲೂ ನಾನು ನಾಗನೂ ಅಲ್ಲ, ನಾಗ ವಂಶದವನೂ ಅಲ್ಲ. ಮತ್ತೆ ನಿನ್ನ ಹೆಂಡತಿ ಅಮೃತ ಹೇಗೆ ಹಾವಾಗ ಹರಿದು ಹೋದ್ಲು? ನೀನು ನಾಗಿಣಿನ ಮದುವೆ ಆಗಿದ್ಯಾ? ಇಲ್ಲ, ನಾನು ಮದುವೆ ಆಗಿರೋದು ಅಮೃತ ಅವ್ರನ್ನೇ. ಈಗ ಬಂದಿರೋದು ಅಮೃತ ರೂಪದಲ್ಲಿರೋ ನಾಗಿಣಿ. ನಾಗಿಣಿ ಯಾಕೆ ನಿನ್ನ ಹೆಂಡತಿ ರೂಪದಲ್ಲಿ ಬರ್ತಾಳೆ? ನಿಮಗೆ ಹೇಗೆ ಈ ಪ್ರಶ್ನೆ ಕಾಡ್ತಾ ಇದೆಯೋ, ನನಗೂ ಅದೇ ಪ್ರಶ್ನೆ ಕಾಡ್ತಾ ಇದೆ. ನಾನು ನಿಮ್ಗಾಗಲೇ ಹೇಳ್ದಾಗೆ ಆ ನಾಗಿಣಿಗೆ ನಮ್ಮ ಮನೆ ಮೇಲೆ ಯಾಕಿಷ್ಟು ದ್ವೇಷನೋ ನನಗೆ ಗೊತ್ತಿಲ್ಲ. ಸಾಕಷ್ಟು ಸಲ ನಮ್ಮ ಮನೆಗೆ ನನ್ನ ರೂಪದಲ್ಲಿ, ನನ್ನ ತಂದೆ ರೂಪದಲ್ಲಿ, ನನ್ನ ಹೆಂಡತಿ ರೂಪದಲ್ಲಿ ಸಹ ಬಂದಿದ್ದಾಳೆ. ಅದೇ ಯಾಕೆ ಗೊತ್ತಿಲ್ಲ. ಹಾವುಗಳು ಪ್ರೀತಿನ ಬೇಕಾದ್ರೆ ಮರ್ತ್ ಬಿಡುತ್ತಂತೆ, ಆದ್ರೆ ದ್ವೇಷನ ಯಾವುದೇ ಕಾರಣಕ್ಕೂ ಮರೆಯೋದಿಲ್ವಂತೆ. ಆ ಥರ ಏನಾದರೂ ನೀನಾಗ್ಲಿ ನಿಮ್ಮ ಮನೆಯವರಾಗ್ಲಿ ಯಾವುದಾದ್ರೂ ನಾಗಗಳಿಗೆ ತೊಂದರೆ ಕೊಟ್ಟಿದ್ದೀರಾ? ಇಲ್ಲ, ನಾನಂತೂ ಯಾವ ನಾಗಕ್ಕೂ ತೊಂದರೆ ಕೊಟ್ಟಿಲ್ಲ. ಆದರೆ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ಓ, ಹಾಗಾದ್ರೆ ಇಲ್ಲಿ ಒಬ್ಬ ನಾಗಿಣಿ ಇದ್ದಾಳೆ ಅಂದಂಗಾಯ್ತು. ನನ್ನ ಕೆಲಸ ನಾಗಿಣಿ ಕಡೆಯಿಂದನೇ ಆಗತ್ತೆ. ಅದಕ್ಕೆ ಸಹಾಯಕ್ಕೆ ಅರ್ಜುನ್ನೂ ಬಳಸ್ಕೋಬೋದು.